ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಬೆಳಗಿನ ಜಾವ ಆಯಿತು. ಈಗ ನಾನು ನಾಷ್ಟ ರೆಡಿ ಮಾಡ್ತಾ ಇದ್ದೀನಿ. ಏನೂ ಇಲ್ಲ ಫ್ರೆಂಡ್ಸ್, ಉಪ್ಪಿಟ್ಟು ಮಾಡಬೇಕಂತ ಸಿಂಪಲ್ಲಾಗಿ ಒಂದು ನಾಷ್ಟ ಮಾಡಬೇಕು. ನಿನ್ನೇನು ರೊಟ್ಟಿ ಸುಟ್ಟಿದ್ದೇವೆ. ದಿನ ರೊಟ್ಟಿ ತಿನ್ನೋಕ್ಕೆ ಬೇಜಾರು, ಅದಕ್ಕೆ ಸ್ವಲ್ಪ ಉಪ್ಪಿಟ್ಟೆ ಮಾಡಬೇಕಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಉಪ್ಪಿಟ್ಟೆ ರೆಡಿ ಮಾಡಬೇಕು ಸಾಕು. ಮತ್ತೆ ಮಧ್ಯಾಹ್ನ ಏನಾದರೂ ಅಡುಗೆ ಮಾಡೋದೇ ಇಲ್ಲ. ಇನ್ನು ಇವಾಗ ಮನೇಲಿ ಇರೋದಲ್ಲ ನೋಡಿ, ಇವಾಗ ಉಪ್ಪಿಟ್ಟು ಮಾಡಬೇಕು. ಅದರಲ್ಲಿ ಬೇರೆ ಇವತ್ತು ನಮ್ಮೂರಲ್ಲಿ ಒಂದು ಮದುವೆ ಇದೆ. ಯಾರು ಹೋಗ್ತಾರೋ, ಸಮೀರವ್ರ ಅಪ್ಪಾಜಿ ಹೋಗ್ತಿತ್ತೋ ಇನ್ನು ಸಮೀರ ಹೋಗ್ತಾರೋ ಗೊತ್ತಿಲ್ಲ. ಬೇಗ ತಿಂಡಿ ರೆಡಿ ಮಾಡಿಕೊಟ್ರೆ ಮತ್ತು 9 ಗಂಟೆಗೆ ಮದುವೆ ಹೋಗೋದಲ್ಲ ಅವರು. ಇಲ್ಲೇ ಅನೂಟಿ ಪಕ್ಕನೇ ಹೋಗ್ತಾ ಇದ್ದಾನೆ ಏನೋ ಅವನೇ. ನೋಡಿ, ಬೇಗ ತಿಂಡಿ ರೆಡಿ ಮಾಡಿಬಿಡ್ತೀನಿ ಇವಾಗ. ನೋಡಿರಿ ಫ್ರೆಂಡ್ಸ್, ನಮ್ಮ ಬೆಳಗಿನ ತಿಂಡಿ ಇವತ್ತು ತರಕಾರಿ ಉಪ್ಪಿಟ್ಟು ಮಾಡಿದ್ದೀನಿ. ನೋಡಿರಿ ಈ ಥರ ನೋಡಿರಿ, ತರಕಾರಿ ಎಲ್ಲ ಹಾಕಿ, ಅಂದರೆ ಮನೇಲಿ ಯಾವಿದಾವೆ ತರಕಾರಿ ಅವನ್ನ ಹಾಕಿ ಮಾಡಿದ್ದೀನಿ. ಕಡ್ಲೆ ಕಾಳು, ಆಮೇಲೆ ಉದ್ದಿನಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಶೇಂಗಾ ಇದ್ದರೆ ಶೇಂಗಾನೂ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ನಾನು ಮಾತ್ರ ಈ ಥರ ಎಲ್ಲ ಹಾಕ್ತೀನಿ ತರಕಾರಿ ಯಾವ್ಯಾವ ಇದಾವೆ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಕಾಳು ಸುಲಿದಿಟ್ಟಿದ್ದೆ ಪಲ್ಯಕ್ಕಂತ ಒಂದು ಸ್ವಲ್ಪ ಹಾಕಿದರೆ ಅದು ಕೂಡ ಚೆನ್ನಾಗಿ ಆಗ್ತೈತಲ್ಲ. ನೋಡಿ ಆ ಥರ ಹಾಕಿದ್ದೀನಿ. ಒಂದು ಆಲೂಗೆಡ್ಡೆ ಹಾಕಿದ್ದೀನಿ. ತರಕಾರಿ ಉಪ್ಪಿಟ್ಟು ಚೆನ್ನಾಗಿ ಆಗ್ತದೆ ತಿನ್ನೋಕ್ಕೆ. ನೋಡಿ, ಇಷ್ಟೆಲ್ಲ ವೆರೈಟಿ ಹಾಕಿ ನಾನು ಉಪ್ಪಿಟ್ಟು ಮಾಡಿದ್ದೆ. ನೋಡಿರಿ ಈ ಥರ ಆಗಿದೆ. ನೋಡಿರಿ ಚೆನ್ನಾಗಿದೆ, ಚೆನ್ನಾಗುತ್ತೆ ಫ್ರೆಂಡ್. ಬೆಳಗ್ಗೆ ಏನೂ ತಿನ್ನೋಕ್ಕಾಗಲ್ಲ ಗಡಾನು, ಅಂದರೆ ಈ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಹಾಕಿದ್ದೀನಿ ರೆಡಿ. ನೋಡಿ ನಮ್ಮ ಉಪ್ಪಿಟ್ಟು ಇವಾಗ. ಚಟ್ನಿ ಏನು ಬೇಡ, ತರಕಾರಿ ಎಲ್ಲ ಹಾಕಿದ್ದೀನಲ್ಲ ಸಾಕಿಷ್ಟೇ. ಟೀ ಒಂದು ಮಾಡಿ ತಿಂದು ಟೀ ಕುಡಿದ್ಬಿಟ್ರೆ ನಮ್ಮ ತಿಂಡಿ ನಾಷ್ಟ ರೆಡಿ. ನೋಡಿ ಫ್ರೆಂಡ್ಸ್, ಗುಂಡಿದಲ್ಲಿ ಶರ್ಟ್ಗೆ ಸಮೀರೆ ನೋಡ್ರಿ, ಮದುವೆ ಹೋಗಿ ಅರ್ಜೆಂಟಲ್ಲಿ ಗುಂಡಿನೋ ಏನೋ ಹಾಕೊಂಡಿಲ್ಲ, ಹಾಗೆ ಓಡೋದೇ ಮಾಡ್ತಾನೆ ನೋಡ್ರಿ ಇವನು. ಒಂದು ಕೆಂಚಪ್ಪ ಲಂಬು. ನೋಡ್ರಿ ಫ್ರೆಂಡ್ಸ್, ನಿನ್ನೆ ಗ್ಯಾಸ್ ಬುಕ್ ಮಾಡಿದ್ವಿ, ಗ್ಯಾಸ್ ಬಂತು ನಮ್ದು. ಕೆಲವೊಂದು ಕಡೆ ಸುಮಾರು ದಿನ ಆದರೂ ಬರಲ್ಲ, ಹಾಗೆ ಹಿಂಗೆ ಅಂತಾರಪ್ಪ. ನಿನ್ನೆ ಬುಕ್ ಮಾಡಿದ್ವಿ, ನಾವು ಬರ್ತೈತೋ ಇಲ್ಲೋ, ಎಷ್ಟು ದಿನ ಆಗುತ್ತೋ ಅಂತ ನಾವು ಡೌಟಲ್ಲಿದ್ವಿ. ಆದರೆ ನೋಡಿ, ಮಾರನೇ ದಿನವೇ ಬಂದುಬಿಡ್ತು ನಮ್ಮ ಗ್ಯಾಸ್. ರಾತ್ರಿ ಬುಕ್ ಮಾಡಿದ್ವಿ, ಮಾರನೇ ದಿನ ಬಂದುಬಿಡ್ತು. ನೋಡಿ ಫ್ರೆಂಡ್ಸ್, ನಮ್ಮ ಗ್ಯಾಸ್ ಕೂಡ ಕೆಲವೊಂದು ಕಡೆ ತುಂಬ ಪ್ರಾಬ್ಲಮ್ ಆಗಿದೆ ಅಂತಾರೆ. ನಮ್ದು ಮಾತ್ರ ಹಿಂಗೆ ಬಂತು ನೋಡಿ. ನೋಡ್ರಿ ಇಟ್ಟು ಮದುವೆ ಹೋಗ್ತದಾನ. ಶರಟ್ ನಿಚ್ಚೆ ಸಿಟ್ಲಿ ಸಮೀರ್. ನೋಡ್ರಿ ಸಮೀರ್ ಹೋದ ಮದುವೆಗೆ. ಹೆಂಗೆ ಬೇಕಾದಂಗೆ ರೆಡಿಯಾಗಿ ಹೋಗ್ತಾನ್ರಿಪ್ಪ, ನೀಟಾಗೂ ಹೋಗಲ್ಲ. ಸುಮ್ಮನೆ ಏನೋ ಹೋಗಬೇಕು, ಒಟ್ಟು ಚಿಕ್ಕ ಹುಡುಗ ಇದ್ದಂಗೆ ನೋಡ್ರಿ. ಒಂಥರ ನೀಟಾಗಿ ಏನಾದರೂ ರೆಡಿ ಆಗಲ್ಲ, ಏನಿಲ್ಲ. ಹೆಂಗೆ ಬೇಕಿತ್ತು ಒಂದು ಶರ್ಟು ಒಂದು ಪ್ಯಾಂಟ್ ಹಾಕೊಂಡು ಹಂಗೆ ಓಡ್ತಾನೆ ಹುಡುಗ. ಏನು ಹೇಳ್ಬೇಕ್ರಿ. ಗ್ಯಾಸು ಕೂಡ ಬಂದು ನೋಡ್ರಿ, ನಿನ್ನೆ ಬುಕ್ ಮಾಡಿದ್ದು. ನೋಡ್ರಿ ಸ್ಲಿಪ್ಪು ಏನೂ ಇಲ್ಲ ನೋಡ್ರಿ. ನಮ್ಮದು 950 ರೂಪಾಯಿ ಬಂದಿದೆ ನೋಡ್ರಿ ನಮ್ಮ ಗ್ಯಾಸಿಂದು. ಏನಪ್ಪ ಕೆಲವೊಂದು ಕಡೆ ಹೇಳ್ತಾರೆ ನಮಗೆ ಆ ಥರ ಪ್ರಾಬ್ಲಮ್ ಆಯಿತು, ಈ ಥರ ಪ್ರಾಬ್ಲಮ್ ಆಯಿತು ಅಂತಾರೆ. ಏನಪ್ಪ ನಮಗಂತೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಮ್ಮೂರಲ್ಲಂತೂ ಯಾವತ್ತಿದ್ರೂ ಸಪ್ಲೈ ಆಗ್ತಿದೆ. ಶಿವಮೊಗ್ಗ ಡಿಸ್ಟಿಕ್ ನಮ್ಮದು ಆಗ್ತಿದೆ. ನಮಗಷ್ಟು ಪ್ರಾಬ್ಲಮ್ ಇಲ್ಲ. ನಮಗೂ ಅಷ್ಟು ಏನೂ ಗೊತ್ತಾಗಲ್ಲ ಫ್ರೆಂಡ್ಸ್. ನಾವು ಏನು ಮನೆ ಶಾಲೆ ಅಂತ ಇದ್ಬಿಡ್ತೀವಿ. ನಮಗೆ ಅಷ್ಟು ದೊಡ್ಡ ನ್ಯೂಸ್ ಏನೂ ಗೊತ್ತಾಗಲ್ಲ. ಯಾರಾದರೂ ಹೇಳಿದ್ರೇ ನಮಗೆ ಸ್ವಲ್ಪ ಗೊತ್ತಾಗೋದು. ಮೋಸ್ಟ್ಲಿ ಏನೇನಾದರೂ ಇರ್ಬೋದು, ಅದು ಯುದ್ಧದ ಕಡೆಯಿಂದ ಅಷ್ಟು ಇದಾಗ್ತಾ ಇದ್ದಾವೆ ಅಂತ ಹೇಳಿದರು. ಬೇರೆ ಕಡೆ ಎಲ್ಲ ತೊಂದರೆ ಆಗ್ತಿದ್ದಾವಂತೆ. ನಮಗಂತೂ ಏನೂ ಪ್ರಾಬ್ಲಮ್ ಇಲ್ಲಪ್ಪ. ನಮಗಂತೂ ಗ್ಯಾಸಿನ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ ಈ ಥರ ಇದೆ ನೋಡಿರಿ. 950 ರೂಪಾಯಿ ನಮ್ಮ ಗ್ಯಾಸಿನ ದುಡ್ಡು. ನೋಡಿ ಎಷ್ಟು ಬೇಗ ಬಂದಿದೆ ನಮ್ಮ ಗ್ಯಾಸು. ನಿನ್ನೆ ಸಂಜೆ 8-8:30 ರಾತ್ರಿ ಮಾಡಿದ್ವಿ. ಇಷ್ಟು ಬೇಗ ಬಂತು ನೋಡ್ರಿ ನಮ್ಮ ಗ್ಯಾಸು. ನೋಡ್ರಿ ನಮ್ಮ ಮನೆಯವ್ರ ಹೆಸರಿಗೆ. ಇಲ್ಲ ಆ ಕಡೆ ಎಲ್ಲ ತಿಂಗಳಾನ್ಗಂಟ್ಲೆ ವಾರ ಗಂಟ್ಲೆನೂ ಬರಲ್ಲ ಅಂತಾರೆ. ನಮ್ಮ ಕಡೆ ಹಾಗೇನಿಲ್ಲ. ಒಂದಿನ ಏನಾದರೂ ತಪ್ಪಿದರೆ 2-3 ದಿನ ಬಂದುಬಿಡುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಕಡೆ. ಇನ್ನು ಅಷ್ಟೇನು ಪ್ರಾಬ್ಲಮ್ ಇಲ್ಲರಿಪ್ಪ ನಮ್ಮ ಕಡೆ. ಹಾಗೆ ನೋಡಿ ಫ್ರೆಂಡ್ಸ್, ಕುಂತಲ್ಲೇ ಬಿಟ್ಟಿದ್ದೆ ನಾನು. ಬೇಜಾರ್ರಿ. ಶಾಲೆ ಇದ್ದರೆ ಎಲ್ಲ ಬೇಗ ಕೆಲಸ ಮಾಡಬೇಕು, ಹೋಗಬೇಕು, ಅಲ್ಲಿಂದ ಬಂದು ಮನೇಲಿ ಮಾಡಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇರುತ್ತೆ. ಈಗ ಮನೇಲೆಲ್ಲ ಏನು ಮಾಡೋಣ ಬಿಡು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಂದ್ಕೊಂಡು ಸುಮ್ಮನೆ ಕೂತಿರೋದೆ. ಏನೂ ಇಲ್ಲ, ಪಾತ್ರೆ ಎಲ್ಲ ಹೀಗೆ ಇದ್ದಾವೆ. ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿ ತಿಂಡಿ ತಿಂದ್ವಿ. ಮಧ್ಯಾಹ್ನಕ್ಕೆ ಏನಾದರೂ ಸ್ವಲ್ಪ ಸಾಂಬಾರು ಮಾಡಬೇಕು ಏನಾದರೂ.
ಸಂತೆಗೆ ಹೋಗ್ತಾರೇನೋ ನಮ್ಮ ಮನೆಯವರು, ಏನಾದರೂ ಸ್ಪೆಷಲ್ ತರ್ಬೋದು. ಆಮೇಲೆ ಸಂಜೆದೇನೋ ಅನ್ನೋದು ಸಂಜೆ ಆಗುತ್ತೆ. ಮಧ್ಯಾಹ್ನಕ್ಕೆ ಸಮೀರು ಕೂಡ ಮದುವೆ ಹೋಗಿಬಿಟ್ಟಿದ್ದಾನೆ, ಊಟಕ್ಕೇನು ಬರಲ್ಲ. ಮಧ್ಯಾಹ್ನಕ್ಕೆ ಏನಾದರೂ ಸ್ವಲ್ಪ ಸಾರು ಏನಾದರೂ ಸ್ವಲ್ಪ ಮಾಡಬೇಕು. ನಾನು ನಮ್ಮ ಮನೆಯವರಿಬ್ಬರೇ ಇರೋದಲ್ಲ, ಊಟಕ್ಕೆ ಮಾಡಬೇಕು. ಪಾತ್ರೆ ತಿಕ್ಕಿಲ್ಲ ಫ್ರೆಂಡ್, ಪಾತ್ರೆನೂ ಹಾಗೆ ಇದ್ದಾವೆ. ಬೇಜಾರಾಗಿ ಸುಮ್ಮನೆ ಕುಂತಿದ್ದೆ. ಕೂತು ಬಿಟ್ಟರೆ ಶಾಲೆಯಲ್ಲಿದ್ದರೆ ಯಾವುದೂ ಇಂಟ್ರೆಸ್ಟ್ ಇರಲ್ಲ ನೋಡಿ, ಸುಮ್ಮನೆ ಕೂತ್ಕೊಂಡ್ಬಿಡ್ತೇನೆ ನೋಡಿ, ಕುರ್ಚಿ ಹಾಕ್ಕೊಂಡು ಸುಮ್ಮನೆ ಕುಂತಿದ್ದೀನಿ ಹಿತ್ತಲಲ್ಲಿ. ಸ್ವಲ್ಪ ಕುರಿಗಳಿಗೆ ಹುಲ್ಲು ಕಟ್ಟಿದೆ. ಸಮೀರ್ ಪಾರಿವಾಳಕ್ಕೆಲ್ಲ ಕಾಳೆಲ್ಲ ಹಾಕಿ ಮುಚ್ಚಿ ಹೋಗಿದ್ದಾನೆ ನೋಡಿ. ಅವರು ಸಂಜೆವರೆಗೂ ಇದೇ ಥರ ಅವ್ರದ್ದು, ಸಂಜೆವರೆಗೂ ಇವತ್ತು ಹಾಗೆ ಇರಬೇಕು ನೋಡಿ. ಅವು ಕಾಳೆಲ್ಲ ಜಾಸ್ತಿ ಹಾಕಿ ಹೋಗ್ತಾನೆ ಬಿಡಿ, ಹಾಗೇನಿಲ್ಲ. ಬೇಜಾರು, ನಾನು ಒಬ್ಬಳೇ ಇವಾಗ ಮನೆಯಲ್ಲಿ, ಫುಲ್ ಬೇಜಾರು ನೋಡಿ. ಇಡೀ ದಿನ ಬ್ಲಾಗ್ ಮಾಡಿಕೊಂಡು ಸ್ವಲ್ಪ ಲೈವಲ್ಲಿ ಇಷ್ಟೊತ್ತಿಗೆ ಸಂಜೆ ಆಗ್ಬಿಡುತ್ತೆ ಬಿಡಿ. ಆಮೇಲೆ ಮತ್ತೆ ಸಂತೆ ಬಂದರೆ ಸಂತೆ ಕೆಲಸ ಇರುತ್ತಲ್ರಿ ಫ್ರೆಂಡ್ಸ್, ಅದೊಂದಿಷ್ಟು ಮಾಡಿಕೊಂಡು ಮುಂದೆ ನೋಡಬೇಕು, ಏನಾದರೂ ಮಾಡಬೇಕು. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ನೋಡ್ಬೇಕು ಏನು ಮಾಡಬೇಕು. ಆದರೂ ಕೂಡ ಸುಮ್ಮನೆ ಕುಂದ್ರಾಗಲ್ಲ. ಏನಾದರೂ ಸ್ವಲ್ಪ ಸಾರು ಮಾಡಿ ಪಾತ್ರೆ ಎಲ್ಲ ತಿಕ್ಕಿ ಕಸ ಹೊಡಿಬೇಕು, ನೆಲ ಒರೆಸ್ಕೋಬೇಕು. ಸ್ವಲ್ಪ ಕೆಲಸದಲ್ಲಿ ಆಗಿಬಿಡುತ್ತೆ. ಮಧ್ಯಾಹ್ನ ಕುಂತ್ರೆ ಹಾಗೆ ಕುಂತು ಬಿಡೋಣ ಅನಿಸ್ಬಿಡುತ್ತೆ. ಹಾಗೆ ಅಲ್ಲಿ ಮುಟ್ಟ ಹೋಗಿ ಸಮೀರ್ ಹೋದ್ನೋ ಇಲ್ಲ ನೋಡ್ಕೊಬರ್ತೀನಿ ಫ್ರೆಂಡ್ಸ್. ಇನ್ನೂ ಗಾಡಿ ಇದೆಯೋ ಏನೋ, ಇನ್ನು ಬಸ್ಸಿನ ಸೌಂಡ್ ಬರ್ತೈತಿ. ಇನ್ನು ಹೋಗಿದಾರೋ ಏನೋ, ಆ ಕಡೆ ರೋಡಿಗೆ ಆಗುತ್ತೆ ಫ್ರೆಂಡ್ಸ್, ಅದು ಕಾಣಲ್ಲ ಇಲ್ಲಿ ನೋಡಿ. ಇದು ನಮ್ಮ ಮನೆಯವ್ರ ಚಿಕ್ಕಪ್ಪರ ಮನೆ ನೋಡಿ. ಇದು ನಮ್ಮ ಮನೆಯವರ ಚಿಕ್ಕಪ್ಪ ಅಂತಾರಲ್ಲ, ಅವ್ರ ಮನೆ ಇದು. ಅವ್ರು ಇಲ್ಲಿಲ್ಲ, ಸಿರಿಸಿಯಲ್ಲಿದ್ದಾರೆ ಫ್ರೆಂಡ್ಸು. ಅವರು ಕೂಡ ಈ ಮನೆನ ಮಾರಬೇಕಂತ ಇದ್ದಾರೆ. ನಮಗೆ ನಮ್ಮ ಮನೆ ಇದ್ರೇ ಇರೋದು ಇದು ಮನೆ. ಹಾಗೆ ನೋಡಿ ನಮ್ಮ ಕೆರೆ ಇದು ಫ್ರೆಂಡ್ಸ್ ನೋಡಿ. ಇದು ನಮ್ಮ ಮನೆಯವರು ತುಂಬ ಇಷ್ಟಪಟ್ಟು ಮದುವೆ ಆಗೋಕ್ಕಿಂತ ಮುಂಚೆ, ಅಂದರೆ ಇನ್ನೂ ಮದುವೆ ಆಗಿರಲಿಲ್ಲ ಅವಾಗೆ ಮುಂಚೆನೇ ಕಟ್ಟಿರುವಂಥ ಮನೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಚಿಕ್ಕವರು ಇಬ್ಬರು ಅಣ್ಣ ತಮ್ಮಂದಿರಿದ್ದಾರೆ ನೋಡಿ. ಈ ಮನೆಯಲ್ಲಿ ನಾಯಿ ಅಂತೂ ನೋಡಿ ಕಟ್ಟಿ ಮೇಲೆ ಕೂತ್ಕೊಬಿಟ್ಟಿದೆ ನೋಡಿ. ಇದು ನಮ್ಮ ಕೆರೆ ನೋಡಿ. ಇಲ್ಲೆಲ್ಲ ಮನೆ ಇರೋದು ನಮ್ಮ ಕೆರೆಯಲ್ಲಿ. ಈ ಥರ ಇದೆ ನಮ್ಮ ಕೆರೆ ಕೂಡ. ಆ ಕಡೆ ಆಗುತ್ತೆ, ಅದು ಕಾಣಲ್ಲ. ಸಮೀರ್ ಹೋಗಿದಾನೋ ಏನೋ ನನಗೆ ರೋಡು. ಇನ್ನು ಅಲ್ಲಿ ಮೊನ್ನೆ ಹಾಗೆ ಕದ ಹಾಕಿಲ್ಲ, ಹಾಗೆ ಬಿಟ್ಟು ಬಂದೇನಿ. ನಾಯಿಗಳು ಬಂದುಬಿಡ್ತವೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ನೋಡಿ ಹಾಗೆ ಹೋಗ್ಬಿಡ್ತೀನಿ. ಕಾಣ್ತಾ ಇಲ್ಲ ಸಮೀರ್ ಹೋಗಿದಾರೋ ಏನೋ. ರೋಡ್ ಇದೆ ಇಲ್ಲಿ, ಇಲ್ಲ ಕಾಣ್ತಾ ಇಲ್ಲ. ಹೋಗಿದ್ದಿರೋ ಇರ್ಬೋದು ನೋಡಿ. ಇದು ದೊಡ್ಡ ಮನೆ ನಮ್ಮದು. ಇದರಲ್ಲಿ ಚಿಕ್ಕ 2 ತಮ್ಮಂದಿರಿದ್ದಾರೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ನಮ್ಮ ಮನೆಯವರು ಇಷ್ಟಪಟ್ಟು ಕಟ್ಟಿರೋಂಥ ಮನೆ ನೋಡಿ ಇದು. ನಾವಂತೂ ಜಂತ ಮನೆ ಹಿಂದ್ಗಡೆ ಇದ್ದಿದ್ದೀವಿ. ಈ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಾವೆ. ಇದು ನಮ್ಮ ಮನೆಯವ್ರ ಚಿಕ್ಕಪ್ಪರ ಮನೆ ನೋಡಿ. ನೋಡಿ ನಮ್ಮ ಮನೆಯಲ್ಲಿ ಹಿಂದೆ ಬರುತ್ತೆ, ಇದ್ರ ಹಿಂದೆ ಒಂದು ಕೆರೆ ಬರುತ್ತೆ ನೋಡಿ. ಇಷ್ಟಿದೆ ನಮ್ಮ ಮನೆ. ಹೊರಗಡೆ ತುಂಬ ಕಿರುಕಾಗಿದೆ, ಒಳಗಡೆ ಒಂದು ಸ್ವಲ್ಪ ಇದೆ ನೋಡಿ ಜಾಗ. ಒಳಗಡೆ ಸ್ವಲ್ಪ ದೊಡ್ಡ ಕಾಣುತ್ತೆ. ಇದು ನಮ್ಮ ಮನೆಯವ್ರ ಚಿಕ್ಕಪ್ಪರ ಮನೆ ಹಿಂತ್ಲಾನೇ. ಇದು ದೊಡ್ಡಕ್ಕಿದೆ ಹಿತ್ಲ ಇವ್ರದ್ದು. ಆದರೂ ಅವ್ರು ಇಲ್ಲಲ್ಲ, ನಾವು ಸ್ವಲ್ಪ ಇಲ್ಲೇ ಓಡಾಡೋದು ಎಲ್ಲ ಮಾಡ್ತೀವಿ. ಪಾತ್ರೆ ತಿಕ್ಕಬೇಕು ಫ್ರೆಂಡ್ಸ್ ನೋಡಿ. ಈ ಮನೆ ಹಿಂದೆ ಈ ಥರನೇ ಕೆರೆ ಬರೋದು ನಮಗೆ. ಈ ಕೆರೆ ನೀರು ತುಂಬಿದ ಗುಟ್ಲೇ ಇಲ್ಲಿವರೆಗೂ ಬರುತ್ತೆ ಫ್ರೆಂಡ್ಸ್ ನಮಗೆ ನೀರು ನೋಡಿ. ಈ ಥರ ಬರುತ್ತೆ, ತುಂಬ ಕಷ್ಟ ಇದೆ. ಇರಲಿ, ಏನಾಗುತ್ತೆ, ಪಾಲಿಗೆ ಬಂದಿದ್ದು ಪಂಚಾಮೃತ. ದೇವ್ರು ಎಲ್ಲಿ ಮುಟ ಏನೇನು ನಡೆಸ್ತಾನೋ ನಡೆಸಲಿ ಅಂತಲೇ ಗಟ್ಟಿಯಾಗಿ ನಿಂತಿದ್ದೇವೆ ನೋಡಿ, ಅಷ್ಟೇ. ನೋಡೋಣ, ಹುಟ್ಟಿಸಿದವನು ಹುಲ್ ಮೇಸಲ್ವಾ ಅಂತ ಇದೆ ಗಾದೆ. ನೋಡೋಣ ಫ್ರೆಂಡ್ಸ್, ಈ ಥರ ಇದೆ ನೋಡಿ ನಮ್ಮ ಮನೆ ಕೂಡ.